ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. 3ನೆಯ ಕೀರ್ತನೆ 5ನೆಯ ವಾಕ್ಯ. ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ದಾವೀದನು ತನ್ನ ಜೀವಿತದ ಸಾಕ್ಷಿಯಲ್ಲಿ ಹೇಳ್ತಿದ್ದಾನೆ, ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಎಚ್ಚರಗೊಂಡೆನು. ಈ ದಿನ ನಿಮ್ಮ ಸಾಕ್ಷಿ ಇದೇ ಆಗಿರುತ್ತದೆ. ಯಾಕಂದರೆ ನಾವು ಕಳೆದ ರಾತ್ರಿ ನೆಮ್ಮದಿಯಾಗಿ ಸುಖವಾಗಿ ನಿದ್ರೆ ಮಾಡಿ ಎಚ್ಚರಗೊಂಡಿದ್ದೇವೆ. ಎಚ್ಚರಗೊಂಡಿದ್ದರಿಂದಲೇ ಈ ದಿನ ಈ ದೇವರ ವಾಕ್ಯವನ್ನು ನಾವು ಕೇಳ್ತಿದ್ದೇವೆ. ಆದ್ದರಿಂದ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಯಾಕಂದರೆ ನಮ್ಮ ಜೀವಿತದಲ್ಲಿ ಉಸಿರನ್ನು ಕೊಟ್ಟು, ನಮಗೆ ಜೀವವನ್ನು ಕೊಟ್ಟು, ಪ್ರತಿ ರಾತ್ರಿಯೂ ಸುಖವಾದ ನಿದ್ರೆಯನ್ನು ಕೊಟ್ಟು, ಇನ್ನೊಂದು ಹೊಸ ದಿನವನ್ನು ಕಾಣಲು ಕೃಪೆ ಮಾಡಿರುವಂಥ ನಮ್ಮ ಯೇಸು ಕ್ರಿಸ್ತನಿಗೆ ನಾವು ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ. ಅಪ್ಪ, ಈ ದಿನದಲ್ಲಿಯೂ ಕೂಡ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ಸ್ವಾಮಿ ಈ ಒಂದು ಜೀವಿತಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ಪ್ರತಿದಿನವೂ ಕೂಡ ನಮ್ಮನ್ನು ನಡೆಸಿ ಪ್ರತಿ ರಾತ್ರಿಯಲ್ಲಿಯೂ ಸುಖ ನಿದ್ರೆಯನ್ನು ಕೊಟ್ಟು ಕರ್ತನೆ, ಬೆಳಿಗ್ಗೆ ಸ್ವಾಮಿ ಎದ್ದು ನಿನ್ನನ್ನು ಸ್ತೋತ್ರ ಮಾಡುವಂತೆ ನಮಗೆ ಕೊಟ್ಟಿರುವಂಥ ಈ ಜೀವಿತಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ, ಈ ದಿನದಲ್ಲಿ ಏನು ಮಾಡಬೇಕೆಂಬುದಾಗಿ ನೀವು ಬಯಸುತ್ತೀರೋ ಆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಮ್ಮೆಲ್ಲರನ್ನ ಒಪ್ಪಿಸಿಕೊಟ್ಟಿದ್ದೇನೆ. ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.